ಇದು ನಿಮ್ಮ ಧ್ವನಿ. ಇಲ್ಲಿ ಯಾವ ಈ ಒಂದು ಘಟನೆಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಕೆಲವೊಂದಷ್ಟು ಅಮಾಯಕ ವ್ಯಕ್ತಿಗಳನ್ನ FIR ಮಾಡೋದಷ್ಟೇ ಅಲ್ದಿರಾ ಸುಮೋಟೋ ಕೇಸನ್ನ ಆಗಬೇಕು ಅಂತಕ್ಕಂಥದ್ದು ಅದು ಜನರು 28ರ ಒಂದು ಗಡಿಯಲ್ಲಿ ತೀರ್ಮಾನ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯ್ತೇವೆ. ಅಲ್ಲಿದ್ದಾರೆ ಬನ್ನಿ. ಮಾಡೋಕೆ ತಗೊಳ್ರಿ. ಅವ್ರನ್ನಷ್ಟೇ ಆಮೇಲೆ ಕಳ್ಸ್ಬಿಡ್ತಾರೆ ಒಳಗಡೆ. ರವೀಣ ಪರ್ಮಿಷನ್ ಆಗಿದೆಯಲ್ಲ, ಒಂದು ನಿಮಿಷ ಜನ ಜಾಸ್ತಿ ಯಾರು ಒಂದು ನಿಮಿಷ ಅಲ್ಲಿ ಪರ್ಮಿಷನ್ ಆಗಿರೋರಿಗೆ ಮಾತ್ರ ಅವಕಾಶ ಇರೋದು. ದಯವಿಟ್ಟು ನಮಸ್ಕಾರ. ಗೊತ್ತಾಯ್ತು ಹೋಗ್ಬೇಕು. ಬನ್ನಿ ಬನ್ನಿ ಬನ್ನಿ. ಬಿಡಪ್ಪ ಇಲ್ಲಿ. ಈಗ ತಮ್ಗೆಲ್ಲ ಗೊತ್ತಿದೆ, ಕೆಂಪೇಗೌಡರ ಜಯಂತಿಯ ಒಂದು ಆಚರಣೆಯ ಒಂದು ಸಂದರ್ಭದಲ್ಲಿ ಯಾವ ಒಂದು ಘಟನೆ ಸಂಭವಿಸಿದೆ, ಆ ಘಟನೆ ಈ ಹಂತಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ವ್ಯಕ್ತಿಗಳು ಪ್ರಚೋದನೆಯನ್ನ ಕೊಟ್ಟು ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಒಂದು ರೀತಿ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಮಿತ್ರ ಪಕ್ಷದ ಕಾರ್ಯಕರ್ತರಲ್ಲಿ ಪ್ರಚೋದನೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರು. ತದನಂತರ ಅಲ್ಲಿ ನಡೆದಿರ್ತಕ್ಕಂಥ ಘಟನೆನೂ ಕೂಡ ಇವತ್ತು ಕ್ಯಾಮ್ರಾದಲ್ಲಿ ನೀವೆಲ್ಲರೂ ಸೆರೆ ಹಿಡಿದಿದ್ದೀರಿ. ಇಲ್ಲಿ ಯಾವ ಈ ಒಂದು ಘಟನೆಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಕೆಲವೊಂದಷ್ಟು ಅಮಾಯಕ ವ್ಯಕ್ತಿಗಳನ್ನ FIR ಮಾಡೋದಷ್ಟೇ ಅಲ್ದಿರಾ ಸುಮೋಟೋ ಕೇಸನ್ನ ದಾಖಲಿಸಿ ಅವರನ್ನ ಹೆದರಿಸ್ತಕ್ಕಂಥ ಬೆದರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಬಹಳ ಸ್ಪಷ್ಟವಾಗಿ ಒಂದು ಅರ್ಥ ಆಗ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕಾಗಿದೆ. ಆದರೆ ಇವತ್ತಿನ ಈ ಸರ್ಕಾರದಲ್ಲಿ ಆಡಳಿತವನ್ನ ಮಾಡ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ದುಷ್ಟ ಶಕ್ತಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡವನ್ನ ಏರಿ ಇವತ್ತು ಅಲ್ಲಸಲ್ಲದ ಆರೋಪಗಳನ್ನ ಮಾಡಿ ಸುಮೋಟೋ ಕೇಸು FIR ಹೆಚ್ಚು ಕಮ್ಮಿ 100-150 ಜನಕ್ಕೂ
ಹೆಚ್ಚಿನ ಜನಗಳ ಮೇಲೆ ದಾಖಲಿಸಿರ್ತಕ್ಕಂಥದ್ದನ್ನ ನೋಡಿದಾಗ ಪೊಲೀಸ್ ಅಧಿಕಾರಿಗಳು ಇವತ್ತು ಅಧಿಕಾರಿಗಳಾಗಿ ಬಂದಿರತಕ್ಕಂಥವ್ರು ಬಹುತೇಕರು ರೈತರ ಮಕ್ಕಳಿದ್ದಾರೆ, ಮಧ್ಯಮದ ವರ್ಗದ ಮಕ್ಕಳಿದ್ದಾರೆ. ಒಂದು ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಸರ್ಕಾರಗಳು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಇವತ್ತಿನ ನೈಜ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಪೊಲೀಸರು ಇವತ್ತು ಸುಳ್ಳು ಈ ಒಂದು ಪ್ರಕರಣವನ್ನ ಮತ್ತಷ್ಟು ಅದಕ್ಕೆ ಉತ್ತೇಜನವನ್ನ ಕೊಡ್ತು FIR ಅನ್ನ ದಾಖಲೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಇದು ಯಾರೇ ಆಗಲಿ ಅತ್ಯಂತ ಖಂಡನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಚಾರ ಇದು. ಇದ್ರ ಮಧ್ಯೆ ಈಗಾಗಲೇ ಒಳಗಡೆ ಪಾಪ ಒಂದು 8-9 ಜನನ್ನ ಸೆರೆ ಹಿಡಿದು ಒಳಗಡೆ ಬಂಧನದ ಒಳಗಡೆ ಇವತ್ತೇನು ತಗೊಂಡೋಗಿ ಇಟ್ಟಿದ್ದಾರೆ. ಈಗ ಕಾನೂನಿನ ಅಡಿಯಲ್ಲಿ ನಮಗೆ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ಒಂದು ಹಕ್ಕೇನಿದೆ, ಅದರ ಮೂಲಕ ಇವರನ್ನ ಅತಿ ಶೀಘ್ರದಲ್ಲೇ ಬೇಲನ್ನು ಕೊಡಿಸಿ ಹೊರಗಡೆ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಜಿಲ್ಲೆಯ ನಾಯಕರು ಹಾಗೂ ನಮ್ಮ ರಾಜ್ಯ ನಾಯಕರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಿರಂತರವಾಗಿ ಆ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಕಾರ್ಯಕರ್ತರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ. ಆ ಕಾರ್ಯಕರ್ತರ ಮುಖ ನೋಡಿದಾಗ ನಾವು ಯಾರೂ ಕೂಡ ಈ ಪ್ರಕರಣದಲ್ಲಿ ಶಾಮೀಲಾದಂಥವರಲ್ಲ. ಆದರೂ ಕೂಡ ನಮ್ಮ ಧ್ವನಿಯನ್ನು ಅಡಗಿಸೋದಕ್ಕೋಸ್ಕರ, ಯಾಕೆಂದರೆ ಇವತ್ತು ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಸರ್ಕಾರ ಮಾಡ್ತಕ್ಕಂಥ ಕೆಲವೊಂದಷ್ಟು ತಪ್ಪುಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾ ವಲಯದಲ್ಲಿ ಚರ್ಚೆ ಮಾಡ್ತಕ್ಕಂಥ ಕೆಲವೊಂದಷ್ಟು ಹುಡುಗರನ್ನ ಟಾರ್ಗೆಟ್ ಮಾಡಿ ಅವ್ರು ಯಾರು ಕೂಡ ಇಲ್ಲಿವರೆಗೂ ಕೀಳಾಗೆ ಮಾತನಾಡಿರ್ತಕ್ಕಂಥ ಯಾವ ಒಂದು ವಿಡಿಯೋನೂ ಕೂಡ ನಿಮಗೆ ಸಿಕ್ಕಲಿಕ್ಕಿಲ್ಲ. ಯಾವುದೇ ವಿಚಾರಗಳು ನಮ್ಮ ಕಾರ್ಯಕರ್ತರು ಮಾತಾಡಬೇಕಾದ್ರೆ ಅತ್ಯಂತ ಸೂಕ್ಷ್ಮವಾಗಿ ವಿಷಯವನ್ನು ಅರ್ಥ ಮಾಡ್ಕೊಂಡು ವಿಷಯಾಧಾರಿತವಾದಂಥ ಒಂದು ವಿಚಾರವನ್ನು ಮುಂದಿಟ್ಟು ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಚಾರಗಳನ್ನ ಮಂಡಿಸ್ತಾ ಹೊರಟಿದ್ದಾರೆ. ಅಂಥ ಹುಡುಗರುಗಳನ್ನ ಇವತ್ತು ಟಾರ್ಗೆಟ್ ಮಾಡಿ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ. ಅವ್ರು ಎಲ್ಲರನ್ನೂ ಕೂಡ ಇವತ್ತು ಒಂದು ರೀತಿ ಕೇಸ್ಗಳನ್ನ ಹಾಕಿ ಎದುರಿಸಿ ಬೆದರಿಸಿ ಮೂಲೆಯಲ್ಲಿ ಕೂರಿಸ್ತೀವಿ ಅಂತಕ್ಕಂಥ ಈ ಉದ್ದಟತನದ ರಾಜಕಾರಣ ಏನಿದೆ, ಇದು ಭಾಳ ದಿನ ನಡೆಯೋದಿಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಇರ್ಬೋದು, ನಿನ್ನೆ ಆಗಿರ್ತಕ್ಕಂಥ ಈ ಒಂದು ಘಟನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಜಾತಿಗಳನ್ನ ನಮ್ಮ ಲೆಕ್ಕಾಚಾರಗಳಿಗೆ ಅದನ್ನು ಜಾತಿ ಜನಾಂಗ ಇವೆಲ್ಲವನ್ನು ಉಪಯೋಗ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಇವತ್ತು ಒಂದು ಮಾತನ್ನು ಹೇಳ್ತಾನೆ. ಈ ಪ್ರಜಾಪ್ರಭುತ್ವದಲ್ಲಿ ಜನರು ಚುನಾಯಿತಿ ಪ್ರತಿನಿಧಿಗಳಾಗಿ ಮಾಡಿರ್ತಕ್ಕಂಥ ಆ ಚುನಾಯಿತಿ ಪ್ರತಿನಿಧಿಗಳಿಗೆ ಸರ್ವಾಧಿಕಾರಿ ಧೋರಣೆಯನ್ನು ಬದಿಗಿಟ್ಟು ತಗ್ಗಿ ಬಗ್ಗಿ ಗೌರವಿತವಾಗಿ ಶಾಂತಿಯುತವಾಗಿ ಕ್ಷೇತ್ರದ ಜನತೆಯ ಒಂದು ನೆಮ್ಮದಿಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದ ಜನತೆ ಏನಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಇವತ್ತು ಮಸಿ ಬಳಿತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಬಹುಶಃ ನಾನಿನ್ನೇನು ಹೆಚ್ಚು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಇಲ್ಲಿ ಮಾತನಾಡೋದಕ್ಕೆ ಸಿದ್ಧ ಇಲ್ಲ. ನೀವು ಯಾವ ವ್ಯಕ್ತಿ ಬಗ್ಗೆ ಪ್ರಶ್ನೆ ಕೇಳಿದ್ರು ನಾನು ಇವತ್ತು ಚರ್ಚೆ ಮಾಡೋದಕ್ಕೆ ಸಿದ್ಧ ಇಲ್ಲ. ಒಂದು ಮಾತನ್ನು ಹೇಳ್ತೇನೆ, 2028 ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಭಾಳ ದೂರ ಇಲ್ಲ. ಜನ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಎಲ್ಲವನ್ನ ಅಳೆದು ಸುರಿದು ಯಾರು ಸೂಕ್ತವಾದಂಥ ಗೌರವಿತವಾದಂಥ ವ್ಯಕ್ತಿ ಮುಂದೆ ಇಲ್ಲಿ ಶಾಸಕ ಆಗಬೇಕು ಅಂತಕ್ಕಂಥದ್ದು ಅದು ಜನರು 28 ಒಂದು ಗಡಿಯಲ್ಲಿ ತೀರ್ಮಾನ ಮಾಡ್ತಾರೆ.